ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ. ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಶುಭಗುಣ ಪೂರಿತ ಜಯ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯ ವಿಬೋಧ. ಭೂಮಿ ಭರಾಂತಕ ಕಾರಣ ರೂಪ ಜಯ ಖರ ಭಂಜನ ದೇವವರೆಣ್ಯ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಸ್ವಗತ ಸ್ವಾತಂತ್ರ್ಯ ಸಂಧಿ ಪೀಠಿಕೆ. ಶ್ರೀ ಜಗನ್ನಾಥದಾಸಾರ್ಯರು ಶ್ರೀಹರಿಯು ತನ್ನಲ್ಲೇ ಇರುವ ಸ್ವಾತಂತ್ರ್ಯವನ್ನು ಬ್ರಹ್ಮಾದಿ ಅಖಿಳ ಜೀವರಲ್ಲಿ ಇಟ್ಟು ಆ ಜೀವನ ದ್ವಾರ ಪ್ರಯತ್ನ ಮಾಡಿಸಿ ಆ ಪ್ರಯತ್ನಾನುಸಾರ ಕಾರ್ಯವನ್ನು ಮಾಡಿಸುವ ತತ್ವ ವಿಚಾರವನ್ನು ಭೃಗು ಋಷಿಗಳು ಇಂದ್ರದ್ಯುಮ್ನ ಮಹಾರಾಜನಿಗೆ ಹೇಳಿದನು ಎಂದು ವಿಷ್ಣು ರಹಸ್ಯದ 21ನೇ ಅಧ್ಯಾಯದ ಕಥಾ ಪ್ರಸಂಗದಿಂದ ಈ ಸ್ವಗತ ಸ್ವಾತಂತ್ರ್ಯ ಸಂಧಿಯನ್ನು ಪ್ರಾರಂಭಿಸುತ್ತಾರೆ. ಇತರರ ಸಹಾಯವಿಲ್ಲದೆ ತಾನೇ ತನ್ನ ಕರ್ತೃತ್ವ ಶಕ್ತಿಯನ್ನು ಕ್ರಿಯಾತ್ಮಕವಾಗಿ ಮಾಡಿ ತನ್ನ ಇಚ್ಛಾನುಸಾರ ಕಾರ್ಯ ಮಾಡುವ ಹೇತು ರೂಪವಾದ ಗುಣಕ್ಕೆ ಸ್ವಾತಂತ್ರ್ಯ ಎಂದು ಹೆಸರು. ಇದೊಂದು ಧರ್ಮ. ಜೀವರಿಗೆ ಕರ್ತೃತ್ವ ಶಕ್ತಿ ಇದೆ, ಇದು ಶಕ್ತ್ಯಾತ್ಮಕವಾಗಿದೆ. ಅದು ಕ್ರಿಯಾತ್ಮಕವಾಗಬೇಕಾದರೆ ಶ್ರೀಹರಿಯ ಪ್ರೇರಣೆಯಾಗಬೇಕು. ಅಂದರೆ ಸಮಸ್ತ ಜೀವರ ಕರ್ತೃತ್ವವು ಭಗವದಧೀನವಾಗಿದೆ. ಪರ ಎಂದರೆ ಸರ್ವೋತ್ತಮ ಎಂದರ್ಥ. ಜೀವರ ಕರ್ತೃತ್ವವು ಪರಾಧೀನವಾಗಿದೆ. ಕರ್ತೃತ್ವ ಎಂಬ ಧರ್ಮವು ಜೀವರಲ್ಲಿ ಇಲ್ಲದೇ ಇದ್ದರೆ ಅವರು ಚೇತನರೆಂದು ವ್ಯವಹರಿಸಲು ಸಾಧ್ಯವಿಲ್ಲ. ಜಡರಿಂದ ಜೀವರು ಭಿನ್ನರಾಗಿರುವುದರಿಂದ ಜಡವಸ್ತುಗಳಲ್ಲಿ ಇಲ್ಲದಿರುವ ಕರ್ತೃತ್ವ ಧರ್ಮವು ಜೀವರಲ್ಲಿ ಇದೆ. ಶ್ರೀಹರಿಯೊಬ್ಬನೇ ಸರ್ವತಂತ್ರ ಸ್ವತಂತ್ರನು. ಅವನ ಕರ್ತೃತ್ವ ಶಕ್ತಿಯು ಪರಾಧೀನವಲ್ಲ. ಸ್ವಯಂ ತನ್ನ ಸಂಕಲ್ಪಾನುಸಾರ ಕ್ರಿಯಾವಿಶೇಷಗಳನ್ನು ಅವನು ನಡೆಸುವನು. ಇದನ್ನು ಸ್ವಗತ ಸ್ವಾತಂತ್ರ್ಯ ಸಂಧಿ, ದತ್ತ ಸ್ವಾತಂತ್ರ್ಯ ಸಂಧಿ, ಸರ್ವ ಸ್ವಾತಂತ್ರ್ಯ ಸಂಧಿಗಳಲ್ಲಿ 3 ಪ್ರಕಾರವಾಗಿ ಜ್ಞಾನಿ ಶ್ರೇಷ್ಠರಾದ ಶ್ರೀ ಜಗನ್ನಾಥದಾಸಾರ್ಯರು ತಮ್ಮ ಬಿಂಬಮೂರ್ತಿ ಜಗನ್ನಾಥ ವಿಠ್ಠಲನಿಗೆ ಅರ್ಪಿಸುತ್ತಾರೆ. ಈ ಸ್ವಗತ ಸ್ವಾತಂತ್ರ್ಯ ಸಂಧಿಯಲ್ಲಿ ತನ್ನಲ್ಲೇ ಇರುವ ಸ್ವಾತಂತ್ರ್ಯವನ್ನು ಬ್ರಹ್ಮಾದಿ ಅಖಿಳ ಜೀವರಲ್ಲಿ ಇಟ್ಟು ಆ ಜೀವನ ದ್ವಾರ ಪ್ರಯತ್ನ ಮಾಡಿಸಿ ಆ ಪ್ರಯತ್ನಾನುಸಾರ ಕಾರ್ಯವನ್ನು ಮಾಡಿಸುವ ತತ್ವ ವಿಚಾರವನ್ನು ವಿವರಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣ ಅರ್ಪಣಮಸ್ತು.